ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಲ್ಲವಿನ ಒಪ್ಸೋ ಟಾಸ್ಕು ಅವ್ರ ಮನೆಯವರೆಲ್ಲರೂ ನನ್ಗೆ ಕೊಟ್ರು. ಆದ್ರೂ ಅವ್ರ ಬಾವಿ ಸೊಸೆಗೆ ನಿಮ್ಮೇಲೆ ಎಷ್ಟು ಲವ್. ಯಾರು ಹೇಳಿದ್ರು ಒಪ್ಪದೇ ಇದ್ದವರು ಇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಪ್ಪ, ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಮೇಡಮ್ ಅವ್ರನ್ನ ಮಾತಾಡಿಸಿ ಒಪ್ಸಿದ್ದು. ಓ, ಈಗ ಅರ್ಥ ಆಯ್ತು. ಇವ್ರು ಸಪ್ರೇಟ್ ಆಗಿ ಹೋಗಿ ಯಾವ ತರ ಮದುವೆ ಆಗ್ಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಪಲ್ಲವಿ ಒಪ್ಕೊಂಡಿರೋದು ಗ್ರ್ಯಾಂಡ್ ಮ್ಯಾರೇಜ್ಗೆ, ನನ್ನ ಮದುವೆ ಆಗಕ್ಕಲ್ಲ. ಅನುಪುಟ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಬ್ರದರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ನಾನು ಯೋಚನೆ ಮಾಡ್ತಿದ್ದೆ, ಮದುವೆ ಎಲ್ಲ ಹೇಗೆ ಮಾಡಬೇಕು, ಏನೇನು ಅರೇಂಜ್ ಮಾಡಬೇಕು, ನನ್ನ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದಾರೆ, ಕ್ಯಾಮ್ರಾ ಬೇಕು, ಡೆಕೋರೇಷನ್ ಮಾಡಬೇಕು. ಸೊ ಅದೆಲ್ಲ ಯೋಚನೆ ಮಾಡ್ತಿದ್ದೆ. ಅದೆಲ್ಲ ನೀನೇನು ತಲೆ ಕೆಡ್ಸ್ಕೊಳ್ಳೋ ಹಾಗೆ ಇಲ್ಲ. ನಮ್ ಪಲ್ಲವಿ ಅಕ್ಕ ಇದ್ದಾಳಲ್ಲ ಗೀತಾ, ಎಲ್ಲ ಅವಳೇ ನೋಡ್ಕೋತಾ ಇದ್ದಾಳೆ. ಓ ಹೌದಾ? ಹೌದಪ್ಪ. ಮೊದ್ಲೆಲ್ಲ ಅವಳಿಗೆ ಪಲ್ಲವಿನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಈಗ ನನ್ ತಂಗಿ ಮದ್ವೆ ಅಂತ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದಾಳ ಗೊತ್ತಾ. ದೊಡ್ಡೋರ್ ಹೇಳ್ತಾರಲ್ಲ, ಟೈಮ್ ಕೆಟ್ಟಾಗ ಹಗ್ಗನೂ ಹಾವಾಗುತ್ತೆ ಅನ್ನೋ ಮಾತು ಎಷ್ಟು ಸತ್ಯನೋ. ಟೈಮ್ ಚೆನ್ನಾಗಿದ್ರೆ ಹಾವು ನಮ್ಮ ಎದುರುಗಡೆ ಬಂದ್ರು ನಮ್ಮನ್ನ ಕಚ್ಚಲ್ಲ ಅನ್ನೋದು ಅಷ್ಟೇ ನಿಜ. ಈಗ ನೋಡಿ ಗೀತಾ ಎಷ್ಟು ಬದಲಾಗಿದ್ದಾಳೆ ಅಂತ. ಈಗ ಅವಳು ಇವರಿಬ್ರು ಮದ್ವೆ ಯಾವಾಗ ಆಗುತ್ತೆ ಅಂತ ಖುಷಿಯಿಂದ ಕಾಯ್ತಾ ಇದ್ದಾಳೆ. ಓ ಹೌದಾ, ಸೂಪರ್ ಆಗಾದ್ರೆ. ಅಮ್ಮ, ನನಗಂತೂ ಗೀತಾ ಅವ್ರು ಇಷ್ಟೆಲ್ಲ ಬದಲಾಗಿದ್ದಾರೆ ಅಂತ ಕೇಳಿದ್ರೇನೆ ಆಶ್ಚರ್ಯ ಆಗ್ತಿದೆ. ಅಯ್ಯೋ ಗೂಬೆಗಳ, ಅವಳನ್ನ ನಾನ್ ನಿಮ್ಗಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವಳು ಬದಲಾಗಲ್ಲ, ಬದಲಾಗೋ ಜಾಯಮಾನೂ ಅಲ್ಲ. ಅವಳು ಭೀಮಾಂಬಿಕಾ ಸಾಕೊಂಡಿರೋ ನಾಯಿ. ಅವ್ರು ಹಾಕಿದ ತಾಳಕ್ಕೆ ಕುಣಿತಾ ಇದ್ದಾಳೆ ಅಷ್ಟೇ. ಒಟ್ನಲ್ಲಿ ನನ್ ಸೀಕ್ರೆಟ್ ಆಚೆ ಬರಲ್ಲ. ಐ ಆಮ್ ಸೇಫ್. ಗೀತಾ, ಗೀತಾ ಬಾಮ್ಮ ಇಲ್ಲಿ. ಹೇಳಿಯಪ್ಪ. ಮದುವೆ ಇನ್ವಿಟೇಷನ್ ಕೊಟ್ಟಿದ್ಯಲ್ಲ, ಪ್ರಿಂಟ್ ಆಗಿ ಬಂತ? ಅಯ್ಯೋ ಅಪ್ಪ, ಅವ್ರು ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಅಮ್ಮ, ಜಾಸ್ತಿ ಲೇಟ್ ಆದ್ರೆ ಇನ್ವಿಟೇಷನ್ ಯಾವಾಗ ಕೊಡಕ್ಕಾಗತ್ತೆ? ಸರಿಪಾ, ಅವನಿಗೆ ಕಾಲ್ ಮಾಡಿ ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ. ಗೋವಿಂದ, ಗೋವಿಂದ ಬಂದೆ ಮಾವ. ಗೋವಿಂದ, ಇನ್ವಿಟೇಷನ್ ಯಾರ್ಯಾರು ಕೊಡ್ಬೇಕು ಅಂತ ಲಿಸ್ಟ್ ಮಾಡಿದ್ಯಾ ತಾನೇ? ಎಲ್ಲ ಫುಲ್ ಹಂಗೆ ಡೀಟೈಲ್ ಬರ್ದಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಭೀಮಾಂಬಿಕಾ ಅವ್ರ ಹೆಸರು ಸೇರಿಸಿದ್ಯಾ ತಾನೇ? ಓ ಎ ಬಿ. ಅಯ್ಯೋ ಭೀಮಾಂಬಿಕಾ ಇಲ್ಲ ಮಾವ. ಅಯ್ಯೋ ಇದೇನ್ರಿ ಇಲ್ಲ ಅಂತಿದ್ದೀರಾ ರೀ? ಅವ್ರ ಈ ಊರಿಗೆ ದೇವತೆ ಅಂತವ್ರು, ಅವ್ರನ್ನ ಕರ್ದಿಲ್ಲ ಅಂದ್ರೆ ಹೆಂಗೆ? ಅವ್ರಿಗೆ ತಿಳಿಸ್ದೆ ಇವರಲ್ಲಿ ಯಾವ ಶುಭ ಕಾರ್ಯನೂ ಆಗೋದಿಲ್ಲ. ನೀವು ಅವ್ರನ್ನೇ ಕರಿತಿಲ್ವಾ? ಅಯ್ಯೋ ನಂಗೂ ಅದು ಆಲ್ಫಾಬೆಟ್ ಅಲ್ಲಿ ಹೊಳಿಲ್ಲ ಕಣೆ ರೀ. ಅವರು ರಾಯದುರ್ಗದ ದೇವತೆ ಇದ್ದಂಗೆ. ಯಾರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಕೊಡ್ಲೇಬೇಕು. ಸರಿ ಅಮ್ಮ, ನಾನು ನಿಮ್ಮಮ್ಮ ಹೋಗಿ ಅವ್ರ ಮನೆಗೆ ಕಾರ್ಡ್ ಕೊಟ್ಬಿಟ್ಟು ಬರ್ತೀವಿ. ಸರಿಪಾ. ಅಯ್ಯೋ ಅಪ್ಪ, ಆದ್ರೂ ಅವ್ರ ಮನೆಗೆ ಹಾಗೆಲ್ಲ ಹೋಗೋ ಹಾಗಿಲ್ಲ. ಯಾರನ್ನು ವಾಡೆ ಒಳಗ್ ಬಿಟ್ಕೊಳೋದೇ ಇಲ್ಲ. ಅವ್ರ ಮನೇಲಿ ಗಜಾಂಬ ಅಂತ ಒಂದ್ ಹೆಂಗ್ಸಿದಾಳೆ. ಯಪ್ಪ, ಅವಳ ತಲೆ ತಿಂತಾಳೆ. ಏನೋ ಅವಳೆ ಈ ಊರಿನ ಬಾಸ್ ಆಡ್ದಂಗ್ ಆಡ್ತಾಳೆ. ನಾನ್ ಬಂದ್ರೆ ಖಂಡಿತ ಕೆಲ್ಸ ಸುಲಭ ಆಗತ್ತೆ. ಏನ ನೀನ್ ಬಂದ್ರೆ ಕೆಲಸ ಸುಲಭನಾ? ಅದೇಂಗೆ? ಊರಿ ಅವತ್ತೊಂದಿನ ನನಗ್ ಕೆಲ್ಸ ಬೇಕು ಅಂತ ಅವ್ರ ಮನೆ ಕೇಳ್ಕೊಂಡ್ ಹೋಗಿದ್ದೆ ರೀ. ನನ್ ಪಲ್ಲವಿ ಅಕ್ಕ ಅಂತ ಹೇಳಿದ ತಕ್ಷಣ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. DC ಮೇಡಮ್ ಅಕ್ಕ ಅಂದ್ರೆ ಸುಮ್ನೆನಾ ಅಂತ ಕೂರ್ಸಿ ಕಾಫಿ ಕೂಡ್ಸಿ ಊಟ ಮಾಡ್ಸಿ ಕಳ್ಸಿರ್ರಿ. ನೋಡಿದ್ರಳಿ ಅಂದ್ರೆ ನಮ್ ಪಲ್ಲವಿ ಎಂತ ಒಳ್ಳೆ ಹೆಸರು ಸಂಪಾದನೆ ಮಾಡಿದಾಳೆ.
ಮತ್ತೆ ನಮ್ಮ ಪಲ್ಲವಿ ಅಂದರೆ ಎಲ್ರಿಗೂ ಇಷ್ಟ ಆಗಲೇಬೇಕು. ಅಯ್ಯೋ ನಿಮ್ ಭ್ರಮೆ. ಆ ಭೀಮಾಂಬಿಕಂಗ್ ಪಲ್ಲವಿ ಹೆಸರು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಮಾವ, ನಾವೇ ಹೋಗಿ ಕೊಟ್ಟು ಬರೋಣ. ಆದರೆ ಗೀತ ಮಾತ್ರ ಬೇಡ. ಯಾಕ್ರಿ? ನಾನು ಯಾಕೆ ಬೇಡ? ಯಾಕಂದರೆ ಮೊದಲೇ ನಿನ್ನ ಕೈ ಬಾಯಿ ಎರಡು ಸರಿ ಇಲ್ಲ. ನೀ ಅಲ್ಲೋಗಿ ಏನಾರ ಮಾತಾಡಿ ಎಡವಟ್ಟಾದರೆ ಈ ಮದುವೆ ರೀ, ನಾನ್ ಮೊದ್ಲಿನ ಗೀತ ಅಲ್ಲ ರೀ, ನಾನ್ ತುಂಬಾ ಬದಲಾಗಿದ್ದೀನಿ. ಹೊಸ ಗೀತ. ಲೇ ಕೆಂಬೂತಾಯ ಹೊತ್ತಾರ ನವಿಲಾಗತ್ತೇನೆ, ನಾನ್ ನಂಬಲ್ಲ. ಹೌದು ಬಿಡ್ರಿ, ನಿಮಗ್ ನನ್ನ ಬಿಟ್ರೆ ಎಲ್ರ ಮೇಲೂ ನಂಬಿಕೆ ಇದೆ. ಲೇ, ನಾನು ಬ್ಲ್ಯಾಕ್ ಕೋಬ್ರಾ ಬೇಕಾದ್ರೆ ನಂಬ್ತೀನಿ, ಆದ್ರೆ ನಿನ್ನ ಮಾತ್ರ ನಂಬಲ್ಲ. ಯಾಕಂದ್ರೆ ನೀನು 2 ತಲೆ ಹಾವು. ಅಯ್ಯೋ ದೇವ್ರೆ, ಎಂತ ಜನ್ಮ ನಂದು. ಕಟ್ಕೊಂಡ್ ಗಂಡನೇ ನನ್ನ ನಂಬ್ತಾ ಇಲ್ವಲ್ಲ. ಇನ್ನು ಯಾಕೆ ನನ್ನ ಉಳ್ಸಿದೀಯ ದೇವ್ರೆ? ನನ್ ಕರ್ಕೋಬಿಡು. 100 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ನನ್ಗೂ ಹೇಳ್ದೇನೆ ಹಂಗೆ 7 ಕರ್ಕೊಂಡು ಹೋಗ್ತಾ ಇರೋ. ಈ ಡವ್ವೆಲ್ಲ ನನ್ಗೆ ನೋಡಕ್ ಆಗ್ತಾ ಇಲ್ಲ. ಗೋವಿಂದ, ಗೀತಾ, ಏನಮ್ಮ ಇದು? ಮದುವೆ ಮನೆಯಲ್ಲಿ ಅಮಂಗ್ಲ ನುಡಿತಾ ಇದ್ದೀರಾ, ಸಾಯು ಮಾತಾಡ್ತಿದ್ರಲ್ಲ? ಮತ್ ನೋಡಿ ಅಪ್ಪ ಇವರು. ಗೀತಾ, ಜಾಸ್ತಿ ಮಾತಾಡ್ಬೇಡ. ಮೊದ್ಲು ಇನ್ವಿಟೇಷನ್ ಪ್ರಿಂಟ್ ಆಯ್ತಾ ಅಂತ ನೋಡು. ಸರಿಯಪ್ಪ. ಗೀತಾ 100ಕ್ಕೆ 100 ಬದಲಾಗಿದ್ದಾಳೆ. ಅದು ಹೇಗೆ ಹೇಳ್ತೀರಮ್ಮ ಇಷ್ಟೊಂದು ಕನ್ಫರ್ಮ್ ಆಗಿ? ಈಗ ನೋಡು, ಮೊದ್ಲು ಹೋಗುವಂತ ತಕ್ಷಣ ಹೋಗ್ತಾ ಇದ್ಲಾ, ಈಗ ಒಂದ್ಸಲ ಹೇಳಿದ ತಕ್ಷಣ ಹೋಗ್ಬಿಟ್ಟಲ್ಲ. ಅದೇ ಅಲ್ವಾ ಬದಲಾಗಿರೋ ಲಕ್ಷಣ. ಬಾಬಾ, ಇದು ಗೀತಾ ನಾಟಕ ಮಂಡಳಿಯ ಎಷ್ಟನೇ ಪ್ರದರ್ಶನವೋ ನನಗೂ ಗೊತ್ತಿಲ್ಲ. ತ್ರಿವಿಕ್ರಮ್, ಇನ್ನೂ ಮಲಗ್ಲಿಲ್ವಾ? ಇಲ್ಲಮ್ಮ, ಏನಾದರೂ ಹೆಲ್ಪ್ ಬೇಕಿತ್ತಾ? ಬೇಡಪ್ಪ, ಇದುವರೆಗೂ ನೀನ್ ಮಾಡಿರೋ ಉಪಕಾರದ ಭಾರನೇ ನಮ್ಮೇಲ್ ತುಂಬಾ ಇದೆ. ಮದ್ವೆನೇ ಆಗಲ್ಲ ಅಂತ ಇದ್ದ ನಮ್ ವಿಕ್ರಾಂತ್, ಅವನನ್ನ ಮದ್ವೆಗೊಪ್ಪಿಸ್ದೆ. ಅವರಿಬ್ರು ಪ್ರೀತಿ ಒಪ್ಕೊಳ್ಳೋದಕ್ಕೆ ತರಾವರಿ ಐಡಿಯಾಗಳನ್ನ ಕೊಟ್ಟೆ. ದೊಡ್ಡ ಡ್ರಾಮಾನೇ ಕ್ರಿಯೇಟ್ ಮಾಡ್ದೆ ಅಲ್ವಾ? ಇದಕ್ಕಿಂತ ದೊಡ್ಡ ಉಪಕಾರ ಬೇಕಾ? ಅಮ್ಮ, ಇದೇನು ಅಲ್ಲ, ಇನ್ನೂ ಬೇಜಾನ್ ಡ್ರಾಮಾಗಳು ನೋಡೋದ್ ಬಾಕಿ ಇದೆ. ಜಸ್ಟ್ ವೇಟ್ ಅಂಡ್ ಸಿ. ಎಲ್ಲಿ ಹೋದ್ ಸಲದ ತರ ಈ ಸಲನು ಸಿಂಪಲ್ ಆಗಿ ಮದ್ವೆ ಆಗ್ಬಿಡ್ತಾನೋ ಅನ್ನೋ ಭಯ ಇತ್ತು ನನ್ಗೆ. ಅದ್ ಹೇಗಮ್ಮ ಆಗುತ್ತೆ? ಮದುವೆ ಅಂದ್ಮೇಲೆ ಗ್ರ್ಯಾಂಡ್ ಆಗಿ ಆಗ್ಬೇಕು. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲಾರನ್ನೂ ಕರಿಬೇಕು. ಎಲ್ಲಾರನ್ನೂ ಕರೆದು ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಅದು ನಿನ್ಗೆ ಅರ್ಥ ಆಗ್ತಿದ್ಯಪ್ಪ, ಆದ್ರೆ ವಿಕ್ರಾಂತ್ ಪಲ್ಲವಿಗೆ ಅರ್ಥ ಆಗ್ತಿಲ್ವಲ್ಲ. ಮಾತೆತ್ತಿದ್ರೆ ಸಿಂಪಲ್ಲು ಅಂತಿದ್ದಾರೆ. ಇಬ್ರು ಒಪ್ಸೋಷ್ಟೊತ್ತಿಗೆ ಸಾಕಾಗೋಯ್ತು ನೋಡು.